ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿಯ ಶನಿವಾರದ ಪೂರ್ತ ಸಂಚಿಕೆ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ಏನಾಗ್ತಿದೆ ಇವತ್ತು ಅಂತ ನೋಡೋಣ. ಫ್ರೆಂಡ್ಸ್, ನಿಮಗೆ ಗೊತ್ತಿರೋ ಹಾಗೆ ಹಿಂದಿನ ಸಂಚಿಕೆಯಲ್ಲಿ ದೇವಿಯನಿಯವರ ಗಂಡನ ಕಾರ್ಯನ ಮಾಡೋದಕ್ಕೆ ಅಂತ ಎಲ್ಲರೂ ಕೂಡ ಶ್ರೀರಂಗಪಟ್ಟಣಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ. ನಂತರ ಇಲ್ಲಿ ದೇವಿಯನ್ನವರು ಅಳ್ತಿದ್ದಾಗ ಭೂಮಿ ಸಮಾಧಾನ ಮಾಡೋದಕ್ಕೆ ಅಂತ ಬಂದು ತಪ್ಪಿಕೊಂಡು ಸಮಾಧಾನನ ಮಾಡ್ತಿರ್ತಾರೆ. ಆವಾಗ ದೇವಿಯನ್ನವರು, ನೀನಾದರೂ ನನ್ನ ಮಗಳಾಗಿ ಹುಟ್ಟಬಾರ್ದಿತ್ತ, ಮುಂದಿನ ಜನ್ಮ ಅಂತಿದ್ರೆ ನೀನು ನನ್ನ ಮಗಳಾಗಿ ಹುಟ್ಟು ಅಂತ ಹೇಳ್ಕೊಂಡು ಅಳ್ತಿರ್ತಾರೆ. ಅಷ್ಟರಲ್ಲಿ ಅಜಿತ್ ಅವರು ಅತ್ತೆ ಅಂದ್ಕೊಂಡು ಬರ್ತಾರೆ. ಸರಿ ಅತ್ತೆ, ಎಲ್ಲರೂ ಕೂಡ ಕೆಳಗಡೆ ಇದ್ದಾರೆ, ಬನ್ನಿ ಹೋಗೋಣ, ಹೊರಡೋಣ, ಟೈಮ್ ಆಯಿತು ಅಂತ ಕರೆದಾಗ ನೀನು ಇನ್ನೂ ರೆಡಿನೇ ಆಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಂದೇನಿದೆ ಅತ್ತೆ, ನೀವು ಕೆಳಗಡೆ ಮೆಟ್ಲಿಳಿದು ಹೋಗೋಷ್ಟರಲ್ಲಿ ನಾನು ರೆಡಿಯಾಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಅಜಿತ್, ಭೂಮಿ, ದೇವಿಯನಿಯವರು ಕೂಡ ಹೊರಡ್ತಾರೆ. ನಂತರ ಮನೆಯವರೆಲ್ಲರೂ ಕೂಡ ಶ್ರೀರಂಗಪಟ್ಟಣಕ್ಕೆ ಹೋಗಿ ತಲುಪ್ತಾರೆ. ಅಲ್ಲಿ ಶ್ರವಣ ಅವರು ತನ್ನ ತಮ್ಮನ ಕಾರ್ಯನ ಮಾಡ್ತಿರ್ತಾರೆ. ದೇವಿಯನಿಯವರು ಅಲ್ಲಿ ಕಾರ್ಯನ ಬಿಟ್ಬಿಟ್ಟು ಭೂಮಿನ ನೋಡಿಕೊಂಡು ಗುರಾಯಿಸ್ತಿರ್ತಾರೆ ತುಂಬ ದ್ವೇಷದಿಂದ. ಅದನ್ನು ಇಲ್ಲಿ ಸತ್ಯ ಅವರು ನೋಡ್ತಾರೆ. ನೋಡಿಬಿಟ್ಟು ಮನಸ್ಸಲ್ಲೇ ಅನ್ಕೋತಾರೆ, ಅಲ್ಲ ಈ ದೇವಿಯನಿಯವ್ರಿಗೆ ಏನಾಗಿದೆ, ನಡೀತಿರೋದು ಅವ್ರ ಗಂಡನ ಕಾರ್ಯ, ಅದನ್ನು ನೋಡೋದು ಬಿಟ್ಬಿಟ್ಟು ಭೂಮಿನ ಯಾಕೆ ಈ ಥರ ಕೊಲ್ಲೋ ಥರ ತುಂಬ ಕೋಪದಿಂದ ನೋಡ್ತಿದಾರಲ್ಲ. ದೇವಿಯನಿಯವರು ಅಳ್ತಿರ್ತಾರೆ. ಭೂಮಿ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ಅಂತ ಹೇಳ್ತಾರೆ. ಅದಕ್ಕೆ ದೇವಿಯನಿಯವರು, ಏನು ಸಮಾಧಾನ ಮಾಡ್ಕೊಳ್ಳೋದು, ಈ ಟೈಮಲ್ಲಿ ಅಂಜು ಇದ್ದಿದ್ದರೆ ಎಷ್ಟೋ ನನಗೆ ಸಮಾಧಾನ ಆಗ್ತಿತ್ತು, ಬಟ್ ಅವಳು ಇರೋ ಜಾಗಕ್ಕೆ ನೀನು ಬಂದು ಅವಳ ಚಿಂತೆನೆಲ್ಲ ಹೋಗಿಸ್ಬಿಟ್ಟೆ ಕಣಮ್ಮ, ನೀನು 100 ವರ್ಷ ಚೆನ್ನಾಗಿರಬೇಕು, ನೀನು ಚೆನ್ನಾಗಿರಬೇಕು ಕಣಮ್ಮ ಅಂತ ಇಲ್ಲಿ ದೇವಿಯನಿಯವರು ಹೇಳ್ತಿರ್ತಾರೆ. ಅದನ್ನು ನೋಡ್ಬಿಟ್ಟು ಅಜಿತ್ ಅವರು, ಇದೇನಿದು, ಈ ದೇವಿಯನಿಯವ್ರ ಮಾತುಗೂ ರಿಯಾಕ್ಷನ್ಗೂ ಒಂದಕ್ಕೂ ಸಂಬಂಧನೇ ಇಲ್ಲ, ಇದನ್ನು ನನ್ನ ಅಜಿತ್ ಕೇಳಿದ್ರೆ ಆಗುತ್ತಲ್ವಾ ಅಂತ ಅನ್ಕೋತಾರೆ. ಅಷ್ಟರಲ್ಲಿ ಬೇಡ, ಈಗ ಆಲ್ರೆಡಿ ಅಜಿತ್ಗೆ ಹೇಳಿದ್ರೆ ತಪ್ಪಾಗುತ್ತೆ, ಯಾಕಂತಂದರೆ ದೇವಿಯನವರು ತುಂಬ ದುಃಖದಲ್ಲಿದ್ದಾರೆ, ಹಾಗೆ ಇರೋದೇ ವಾಸಿ ಅಂತ ಅಜಿತ್ ಅವರು ಸುಮ್ಮನಾಗ್ತಾರೆ. ಇನ್ನು ಅಶ್ವಿನಿ ಮತ್ತು ದೇವಿಯನಿ ಇಬ್ಬರು ಕೂಡ ಸೈಡ್ಗೆ ಬಂದು ಮಾತಾಡ್ಕೊತಿರ್ತಾರೆ. ಅಲ್ಲ ಅಶ್ವಿನಿ, ಎಲ್ಲನೂ ಏರ್ಪಾಟನ್ನ ಮಾಡ್ತೀನಿ ಅಂತಿದೆ, ಇಲ್ಲಿ ನೋಡಿದ್ರೆ ಆ ರೀತಿ ಏನೂ ಕಾಣ್ತಿಲ್ಲ ಅಂದಾಗ ಅಶ್ವಿನಿ, ಮೇಡಮ್ ನನ್ನ ಮೇಲೆ ನಂಬಿಕೆ ಅಲ್ವ, ನಾನೆಲ್ಲ ಪ್ರೊಫೆಷನಲ್ ಮೇಡಮ್, ನಾನು ಯಾವ ಥರ ಬೇರೆಯವ್ರಿಗೆ ಗೊತ್ತಾಗದೇ ಇರೋ ರೀತಿಯೇ ಮಾಡೋದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಯಾರೋ ಒಬ್ಬರು ಹೋಗ್ತಾರೆ. ಯಾರದು ಅಂತ ಕೇಳಿದಾಗ, ಮೇಡಮ್ ನಿಮ್ಮ ಭೂಮಿ ಮಾರಣ ಹೋಮಕ್ಕೆ ಇವನೇ ಸಾಥ್ ಕೊಡ್ತಾನೆ ಅಂತ ಇಲ್ಲಿ ಹೇಳ್ತಾಳೆ ಅಶ್ವಿನಿ. ನೀನು ದೇವಿಯನಿಯವರು ಭೂಮಿನ ನೋಡಿಬಿಟ್ಟು ಅಲ್ಲಿ ಹರಕೆ ಕುಡಿ ರೆಡಿ ಆಗ್ತಿದೆ ಅಂತ ಹೇಳ್ತಾಳೆ. ಅದಕ್ಕೆ ಮನಸ್ವಿನಿಯವರು, ಸರಿ, ಆದರೆ ಅಂದ್ಕೊಂಡಿರೋ ಕೆಲಸನ ನೀಟಾಗಿ ಮಾಡಿ ಮುಗಿಸ್ಬೇಕು, ಸ್ವಲ್ಪ ಏನಾದರೂ ಮಿಸ್ ಆದರೂ ಕೂಡ ಅಷ್ಟೇ, ನೀವಿಬ್ಬರು ಜೈಲಲ್ಲಿ ಊಟ ತಿನ್ನಬೇಕಾಗತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ದೇವಿಯನಿಯವರು, ಹೆಲೋ, ನೀನು ಓದ್ತಿರೋ ಸ್ಕೂಲಲ್ಲಿ ನಾನು ಆಲ್ರೆಡಿ ಪ್ರಿನ್ಸಿಪಲ್ ಆಗಿದ್ದೀನಿ, ನೀನು ಹುಟ್ಟೋಕ್ಕೆ ಮುಂಚೆಯಿಂದಲೂ ನಾನು ಈ ಥರ ಕೆಲಸಗಳನ್ನ ಮಾಡಿಕೊಂಡೇ ಬಂದಿರೋದು, ನನಗೆ ನೀನು ಹೇಳ್ಕೊಡ್ತಿದ್ಯಾ ಅಂತ ಆಡ್ಕೋತಾರೆ. ಇನ್ನು ಮನಸ್ವಿನವರು, ಮೇಡಮ್ ಒಂದು ನಿಮಿಷ, ನೀವು ಯಾಕೆ ನಿಮ್ಮ ಮನೆಗೆ ನನ್ನನ್ನು ಕರ್ಸ್ಕೊಬಾರ್ದು, ಶ್ರವಣ್ ಅವ್ರ ಮನೇಲಿ ಇರೋದಕ್ಕೆ ನನಗೆ ತುಂಬಾ ಬೋರ್ ಆಗುತ್ತೆ, ಅಷ್ಟು ದೊಡ್ಡ ಮನೇಲಿ ಒಬ್ಬಳೇ ಇರಬೇಕು, ಆದಷ್ಟು ಬೇಗ ನಿಮ್ಮ ಮನೆಗೆ ಕರ್ಸ್ಕೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲಿ ದೇವಿಯನಿಯವರು, ಬೇಡ, ಯಾಕಂತಂದರೆ ನೀನು ಅಲ್ಲಿರೋದೇ ಒಳ್ಳೆಯದು, ಇಲ್ಲಿ ಬಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಜೊತೆಗೆ ನೀನು ಅಲ್ಲಿದ್ದರೆ ಎರಡೂ ಕಡೆ ವಿಷಯನೂ ತಿಳ್ಕೊಬಹುದು, ಅದಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಭೂಮಿಗೆ ಯಾವುದೋ ಫೋನ್ ಬರುತ್ತೆ. ಹೇಳಿ ಸರ್, ಈ ಸಲಿನಾದರೂ ನಮ್ಮ ಅಮ್ಮನ ಬೇಲ್ ಆಗುತ್ತೆ ಅಲ್ವಾ, ಓ ಸರಿ ಅಂದ್ಬಿಟ್ಟು ಫೋನ್ನ ಇಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಅಜಿತ್ ಮತ್ತು ಸತ್ಯ ಬರ್ತಾರೆ. ಭೂಮಿ, ಇಲ್ಲೇ ಯಾಕೆ ನಮಸ್ಕಾರ ಮಾಡ್ತಿದ್ದೆ, ದೇವಸ್ಥಾನದ ಒಳಗಡೆ ಹೋಗು ಅಂತ ಹೇಳಿದಾಗ ಭೂಮಿಯವರು, ಅಲ್ಲ ಸಾಹೇಬ್ರೆ, ನಾವು ಬಂದಿರೋದು ತಿಥಿ ಕಾರ್ಯಕ್ಕಲ್ವಾ, ದೇವಸ್ಥಾನದ ಒಳಗಡೆ ಹೋಗಬಾರ್ದು, ಅದಕ್ಕೋಸ್ಕರ ನಾನು ಇಲ್ಲೇ ನಿಂತಿದ್ದೀನಿ ಅಂತ ಹೇಳಿದಾಗ, ಮನೆಯವರೆಲ್ಲ ಹೋಗಬಾರ್ದು, ಸರಿ, ಆದರೆ ನೀನು ಮನೆಯವಳು ಅಲ್ವಲ್ಲ, ನೀನು ಹೋಗಿದ್ದು ಬಾ ಅಂತ ಇಲ್ಲಿ ಅಜಿತ್ ಅವರು ಹೇಳ್ತಾರೆ. ಅದಕ್ಕೆ ಭೂಮಿ, ಸಾಹೇಬ್ರೆ, ನಾನು ಒಂದು ಮಾತು ಹೇಳ್ತೀನಿ, ನಾನು ನಿಮ್ಮ ಕೈಲಿ ತಾಳಿನ ಕಟ್ಟಿಸ್ಕೊಂಡಿರೋ ಕ್ಷಣದಿಂದನೂ ಕೂಡ ನನಗೆ ನಿಮ್ಮ ಮನೆಯವರೆಲ್ಲ ನಮ್ಮ ಮನೆಯವರು ಅಂತ ಅನಿಸುತ್ತೆ, ಅವರೆಲ್ಲ ನನ್ನವರು ಅಂತ ಅನಿಸಿದೆ. ನನ್ನ ತಲೆ ಮಾತನ್ನ ಕೇಳದೆ ಇದ್ರು ನನ್ನ ಮನಸ್ಸಿಗೆ ಎಲ್ಲರೂ ಕೂಡ ಹತ್ತಿರ ಆಗಿದ್ದಾರೆ. ನಮ್ಮಿಬ್ಬರದು ಒಪ್ಪಂದದ ಮದುವೆ ಅಂತ ನನ್ನ ತಲೆಯಲ್ಲಿ ಉಳ್ಕೊಂಡಿದೆ, ಆದರೆ ನನ್ನ ಮನಸ್ಸಿಗೆ ಆ ಥರ ಅನ್ನಿಸ್ತಿಲ್ಲ. ಅಲ್ಲ ಸಾಹೇಬ್ರೆ, ದೊಡ್ಡ ಸಾಹೇಬ್ರನ್ನ ನಾನು ನಮ್ಮ ಅಪ್ಪ ಥರ ಕಾಣ್ತೀನಿ, ಅಂಥದ್ರಲ್ಲಿ ರಮಣ್ಣವರು ನಮಗೆ ಚಿಕ್ಕಪ್ಪ ಅಲ್ವಾ, ಚಿಕ್ಕಪ್ಪನ ಕಾರ್ಯಕ್ಕೆ ಬಂದ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗತ್ತಾ. ಅಷ್ಟರಲ್ಲಿ ಅಜಿತ್ ಅವರು, ನೋಡು ಭೂಮಿ, ಏನೇ ಆದರೂ ಕೂಡ ನೀನು ಹೊರಗಿನವಳೆ, ಈ ಮನೆಯೊಳಗೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅದನ್ನು ಇಲ್ಲಿ ದೇವಿಯನವರು ಕೇಳಿಸ್ಕೊಂಡು ಬರ್ತಾರೆ. ಭೂಮಿ ಅಂದ್ಕೊಂಡು, ಅಲ್ಲ ಅಜಿತ್, ನೀನು ಯಾಕೆ ಅವಳಿಗೆ ಹೊರಗಿನವಳು ಅಂತ ಹೇಳ್ತಿದೆ, ನನಗೆ ಅರ್ಥ ಆಗಲಿಲ್ಲ, ಭೂಮಿ ಹೇಗೆ ಹೊರಗಿನವಳು ಆಗ್ತಾಳೆ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಅದು ಹಾಗಲ್ಲ ಅತ್ತೆ ಅಂತ ಅಜಿತ್ ಅವ್ರು ಬಾಯಿ ತೆಗಿತಾರೆ. ಅಷ್ಟರಲ್ಲಿ ಭೂಮಿ, ಅದು ಹಾಗಲ್ಲ ಅಮ್ಮ, ಏನಂತಂದರೆ ನಾವು ಈ ಗಂಡಸರುಗಳು ಎಷ್ಟೇ ಚೆನ್ನಾಗಿರಲಿ, ಒಂದು ಸಲ ಏನಾದರೂ ಸಣ್ಣ ಪುಟ್ಟ ಜಗಳ ಬಂದುಬಿಟ್ರೆ ಸಾಕು, ನೀನು ನಮ್ಮನೆಯವಳಲ್ಲೋ, ನೀನು ಹೊರಗಿನವಳು ಅಂತ ಹೇಳಿಬಿಡ್ತಾರೆ. ಅದೇ ರೀತಿ ಅಜಿತ್ ಸಾಹೇಬರು ಕೂಡ ಹೇಳ್ತಿದ್ರು ಅಂತಾರೆ. ಅಷ್ಟರಲ್ಲಿ ಸತ್ಯ ಅವರು, ಹೌದು ಅಷ್ಟೇ, ಬೇರೆ ಏನೂ ಇಲ್ಲ, ಸಣ್ಣ ಕೋಳಿ ಜಗಳ, ನೀವೇನು ವರಿ ಮಾಡ್ಕೋಬೇಡಿ ಅಂತಾರೆ. ಅದಕ್ಕೆ
ದೇವಯಾನಿಯವರು ಹೌದಾ ಸರಿ, ಆದರೂ ಈಗ ಈ ವಿಚಾರ ಯಾಕೆ ಬಂತು ಅಂತ ಕೇಳ್ತಾರೆ. ಅಷ್ಟರಲ್ಲಿ ಯಾರೂ ಕೂಡ ಮಾತಾಡಲ್ಲ. ಸರಿ ಏನಾದರೂ ಮಾಡ್ಕೊಳ್ಳಿ, ನಾನು ಅಲ್ಲಿ ನದಿ ತೀರದಲ್ಲಿ ಇರ್ತೀನಿ ಸ್ವಲ್ಪ ಟೈಮು, ನೀವು ಹೋಗಬೇಕಾದ್ರೆ ಕರೀರಿ, ಯಾರು ಕೂಡ ಗಾಬರಿ ಮಾಡ್ಕೋಬೇಡಿ, ಹೋಗ್ಬೇಕಾದ್ರೆ ನನ್ನನ್ನು ಕರೀರಿ, ನಾನು ಬರ್ತೀನಿ ಅಂದ್ಬಿಟ್ಟು ಅಲ್ಲಿ ಹೋಗಿ ನಿಂತ್ಕೊತಾರೆ. ನಂತರ ಅಜಿತ್ ಮತ್ತು ಸತ್ಯ ಅವರು ರಂಡಿ ನಾವು ಒಂದು ರೌಂಡ್ ಹಾಕೊಂಬರೋಣ ಅಂತ ಹೊರಡ್ತಿರ್ತಾರೆ. ಅಷ್ಟರಲ್ಲಿ ಭೂಮಿ ಜೋರಾಗಿ ದೇವಯಾನಿಯವ್ರನ್ನ ಅಮ್ಮ ನಿಂತ್ಕೊಳ್ಳಿ, ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ದೇವಯಾನಿಯವ್ರ ಜೊತೆ ಹೋಗ್ತಾರೆ. ಇಲ್ಲೂ ಅಜಿತ್ ಮನೆಯವರು ಮಾತಾಡ್ತಿರ್ತಾರೆ. ಅಜಿತ್ ಅವ್ರ ಅಜ್ಜಿ ಹೇಳ್ತಾರೆ, ಅಪ್ಪ ದೇವ್ರೆ ನನಗಂತೂ ಇಂಥ ಕಷ್ಟ ಕೊಡಬೇಡ, ತಂದೆ ತಾಯಿ ಆದವರು ಮಕ್ಕಳು ಕಾರ್ಯ ಮಾಡಬೇಕು ಅಂತಂದರೆ ಸುಮ್ಮನೆ ಎಲ್ಲ ಕರುಳು ಕಿತ್ಕೊಂಡು ಬರುತ್ತೆ, ಅದಕ್ಕೆ ದೇವ್ರೆ ನನ್ನ ಮಕ್ಕಳು ಚೆನ್ನಾಗಿದ್ದಾಗಲೇ ನನ್ನ ಕರ್ಕೊಂಬಿಡು, ನನಗೆ ಈ ರೀತಿ ಎಲ್ಲ ನೋಡೋದಕ್ಕಾಗೋದಿಲ್ಲ, ನನ್ನ ಆಯುಷ್ಯ ಎಲ್ಲ ಅವ್ರಿಗೆ ಕೊಡಲಿ ಅಂತ ಹೇಳ್ತಾರೆ. ಅದಕ್ಕೆ ಅಜಿತ್ ಅವ್ರ ತಂಗಿ ಹೇಳ್ತಾರೆ, ಅಜ್ಜಿ ಆ ಥರ ಎಲ್ಲ ಅನ್ಬೇಡ, ನೀನು ಇನ್ನೂ ಬದುಕಬೇಕು, ಇನ್ನೂ ನನ್ನ ಮದುವೆ ಮನಸ್ವಿನಿ ಮದುವೆ ಎಲ್ಲನೂ ಕೂಡ ನೋಡಬೇಕು ಅಂತಾರೆ. ಅಷ್ಟರಲ್ಲಿ ಅವ್ರ ಅಜ್ಜಿ ಅಯ್ಯೋ ಏನೋ ಬಿಡಮ್ಮ ಅಂತಾರೆ. ಅಷ್ಟರಲ್ಲಿ ಅಜಿತ್ ಅವ್ರ ತಂದೆ ಸರಿ ಇಲ್ಲಿದ್ದರೆ ಇದೇ ಮಾತುಗಳು ಅದು ಇದು ಅಂದ್ಕೊಂಡು ಅದ್ರ ಬದಲು ಮನೆಗೆ ಹೋಗೋದೇ ವಾಸಿ, ನಡೀರಿ ಹೊರಡೋಣ ಎಲ್ಲ ಇದಾರಲ್ವ ಅಂತಾರೆ. ಅಷ್ಟರಲ್ಲಿ ಅಜಿತ್ ಮತ್ತು ಸತ್ಯನೂ ಕೂಡ ಬರ್ತಾರೆ. ಸಂಗೀತ ಅವರು ಕೇಳ್ತಾರೆ, ಅದೆಲ್ಲ ಸರಿ ಭೂಮಿ ಮತ್ತು ದೇವಯಾನಿ ಎಲ್ಲಿ ಹೋದರು ಅಂತ. ಅದಕ್ಕೆ ದೇವಯಾನಿ ಮತ್ತು ಭೂಮಿ ಇಬ್ಬರು ಕೂಡ ಅಲ್ಲಿ ನದಿ ತೀರದಲ್ಲಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಅಮ್ಮ ಒಂದು 10 ನಿಮಿಷ ನಾನೇ ಕರ್ಕೊಂಬರ್ತೀನಿ ಅಂತ ಇಲ್ಲಿ ಅಜಿತ್ ಅವನು ಹೇಳ್ತಾನೆ. ಇನ್ನು ಇಲ್ಲಿ ಭೂಮಿ ಜೊತೆ ದೇವಿಯನವರು ಹೇಳ್ತಿರ್ತಾರೆ, ನೋಡು ಈ ಜಾಗ ನಮಗೆ ತುಂಬಾ ಒಂದು ಒಳ್ಳೆ ಜಾಗ, ಯಾಕಂದರೆ ನಾನು ಮತ್ತು ರಮಣ್ ಇದ್ದಾಗ ಇಲ್ಲಿಗೆ ತುಂಬ ಸಲ ಬರ್ತಿದ್ವಿ, ಬೇಜಾರಾದಾಗೆಲ್ಲ ಇಲ್ಲಿಗೆ ಬರ್ತಿದ್ವಿ, ಮತ್ತು ನಾವು ಫಸ್ಟ್ ಮೀಟ್ ಮಾಡಿದ್ದು ಇಲ್ಲೇ. ಅದು ಅಲ್ಲಿ ಕಾಣ್ತಿದೆಯಲ್ಲ ಮರ, ನನಗೆ ಅಲ್ಲಿ ತೆಪ್ಪದಲ್ಲಿ ಅಲ್ಲಿ ತನಕ ಹೋಗಬೇಕು ಅಂತ ಆಸೆ ಇತ್ತು. ನನ್ನ ಆಸೆ ನೆರವೇರಿಸೋಕ್ಕೋಸ್ಕರ ರಮಣು ಕೂಡ ನನ್ನ ಜೊತೆ ಅಲ್ಲಿ ತನಕ ಬರ್ತಾ ಇದೆಯಾ ನೋಡು, ಅವನು ಇಲ್ಲದೆ ಇರ್ಬೋದು, ಆದರೆ ಅವ್ನು ಬಿಟ್ಟು ಹೋದ ಮೆಮೊರಿಗಳು ನೆನಪುಗಳೆಲ್ಲ ನನ್ನ ಜೊತೆ ಹಾಗೇ ಅಚ್ಚೆ ಉಳಿದ್ಬಿಟ್ಟಿದ್ದಾವೆ. ಆದರೆ ಈಗಲೂ ಕೂಡ ನನಗೆ ಅಲ್ಲಿ ಹೋಗಬೇಕು ಅಂತ ಆಸೆ ಆದರೂ ಕೂಡ ಈ ವಿಧವೆ ಆಸೆಗೆ ಯಾರು ಬೆಲೆ ಕೊಡ್ತಾರೆ ಹೇಳು ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಭೂಮಿ ಅಮ್ಮ ನಾನು ಬೆಲೆ ಕೊಡ್ತೀನಿ ಅಮ್ಮ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನಿಮ್ಮ ಜೊತೆ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಹೌದಾ ಮಗಳೇ ಅಂತ ದೇವಿಯನವರು ಕೇಳಿದಾಗ ಹೌದು ಅಮ್ಮ, ನೀವು ಇಲ್ಲೇ ನಿಂತಿರಿ, ನಾನು ಹೋಗ್ಬಿಟ್ಟು ತೆಪ್ಪದ ಅವ್ರನ್ನ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಇಲ್ಲಿ ಭೂಮಿ ಹೋಗ್ತಾಳೆ. ಅದನ್ನು ನೋಡ್ಬಿಟ್ಟು ದೇವಿಯನವರು ಹೋಗು ಇದಕ್ಕೆ ಹೇಳೋದು ತನ್ನ ಸಾವನ್ನ ತಾನೇ ಕರ್ಕೊಂಬರೋದು ಅಂತ, ಹೋಗು ಭೂಮಿ ಒಳ್ಳೇದಾಗಲಿ ಅಂತ ಇಲ್ಲಿ ದೇವಿಯನವರು ಹೇಳ್ತಾರೆ. ಭೂಮಿ ಅವರು ಹೋಗಿ ಅಲ್ಲಿ ಒಬ್ಬ ಕೂತಿರ್ತಾನೆ, ಅವನ್ನ ಅಶ್ವಿನಿ ಕರೆಸಿರ್ತಾಳೆ. ಹೋಗ್ಬಿಟ್ಟು ಅವನ್ನೇ ವಿಚಾರಿಸ್ತಾಳೆ, ಅಣ್ಣ ಈ ದಡದಿಂದ ಆ ದಡಕ್ಕೆ ನಾನು ತೆಪ್ಪದಲ್ಲಿ ಹೋಗಬೇಕಿತ್ತು, ಎಷ್ಟಾಗುತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಎಷ್ಟು ಜನ ಅಂತ ಹೇಳಿದಾಗ ನಾನು ನಮ್ಮ ಅಮ್ಮ ಇಬ್ಬರೇ ಅಂತಾಳೆ. ಅದಕ್ಕೆ ಒಬ್ರಿಗೆ 500 ರೂಪಾಯಿ ಆಗುತ್ತೆ ಅಂತ ಹೇಳ್ತಾನೆ. ಸರಿ ಆಯಿತು ಅಣ್ಣ, ನಮ್ಮನ್ನ ಈ ದಡದಿಂದ ಆ ದಡಕ್ಕೆ ಕರ್ಕೊಂಡೋಗಿ ಮತ್ತೆ ಇಲ್ಲಿ ಕರ್ಕೊಬಂದು ಬಿಡಬೇಕು, ಇರಿ ನಮ್ಮ ಅಮ್ಮನ ಕರ್ಕೊಂಬರ್ತೀನಿ ಅಂತ ಭೂಮಿಲಿ ದೇವಿಯನಿಯವ್ರನ್ನ ಕರ್ಕೊಂಡು ಹೋಗ್ತಾಳೆ. ದೇವಿಯನ್ನ ಕರ್ಕೊಂಡು ತೆಪ್ಪದ ಹತ್ರ ಬರ್ತಾಳೆ ಭೂಮಿ. ಬಂದ ನಂತರ ಅಣ್ಣ ಸರಿ ತೆಪ್ಪದಲ್ಲಿ ಹೋಗೋಣವಾ ಅಂತಾರೆ. ಹೋಗೋಣ ಅಂತ ಹೇಳಿದಾಗ ಅಲ್ಲ ಅಣ್ಣ, ಅದೇ ಈ ತೆಪ್ಪದಲ್ಲೆಲ್ಲ ಹೋಗಬೇಕಾದ್ರೆ ಅದೇ ಬನಿಯನ್ ಥರ ಎಲ್ಲ ಕೊಡ್ತಾರಲ್ಲ ಅಂತಾರೆ. ಅದಕ್ಕೆ ಸೇಫ್ ಜಾಕೆಟ್ ಅಂತ ಹೇಳ್ತಾರೆ. ಅದಕ್ಕೆ ಹೌದು ಲೈಫ್ ಜಾಕೆಟ್, ಅದನ್ನೇ ಕೊಡಲ್ವಾ ನೀವು ಅಂತ ಹೇಳಿದಾಗ ನೋಡಿ ಮೇಡಮ್, ನಮ್ಮ ತೆಪ್ಪದಲ್ಲಿ ಬಂದವ್ರಿಗೆ ಏನು ಪ್ರಾಬ್ಲಮ್ ಆಗೋಲ್ಲ, ನಾನು 25 ವರ್ಷದ ತೆಪ್ಪನ ಓಡಿಸ್ತಿದ್ದೀನಿ, ನಿಮ್ಗೆ ಇಷ್ಟ ಇದ್ದರೆ ಬನ್ನಿ ಇಲ್ಲಾಂದರೆ ಬೇಡ ಅಂತ ಹೇಳ್ತಾರೆ. ಭೂಮಿ ಸರಿ ಹೋಗ್ಲಿ ಬಿಡಿ ಅಣ್ಣ ಆಯಿತು ಅಂದ್ಬಿಟ್ಟು ದೇವಯಾನಿ ಮತ್ತು ಭೂಮಿ ಇಬ್ಬರು ಕೂಡ ತೆಪ್ಪದಲ್ಲಿ ಕುತ್ಕೋತಾರೆ. ಇನ್ನು ಇಲ್ಲಿ ಸತ್ಯ ಅವರು ಮತ್ತು ಅಜಿತ್ ಇಬ್ಬರು ಕೂಡ ಮಾತಾಡ್ಕೊಂಡು ಬರ್ತಿರ್ತಾರೆ. ಅತ್ತೆ ನೋಡಿದ್ರೆ ಬೇಜಾರಾಗುತ್ತೆ ಕಣೋ ಅಂತ. ಅಷ್ಟರಲ್ಲಿ ಇಲ್ಲಿ ಸತ್ಯ ಅವರು ಹೇಳ್ತಾರೆ, ಆದರೂ ನನಗೆ ದೇವಿಯನಿ ಅತ್ತೆಯವರು ಯಾಕೋ ಒಂದು ಜನ ಊರಿಗೆ ಹೋದ್ಮೇಲೆ ಒಂದು ಥರ ಆಗ್ಬಿಟ್ಟಿದ್ದಾರೆ ಕಣೋ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಥರನ ಏನಾಯಿತು ಅಂತ ಕೇಳ್ತಾರೆ. ಅದು ಅಂತ ಹೇಳೋದಕ್ಕೆ ಬರ್ತಾರೆ. ಅಷ್ಟರಲ್ಲಿ ಭೂಮಿ ಮತ್ತು ದೇವಿಯನಿ ಇಬ್ಬರೂ ಕೂಡ ನೋಡ್ತಾರೆ. ಅವರಿಬ್ಬರು ಕೂಡ ತೆಪ್ಪದಲ್ಲಿ ತುಂಬ ದೂರ ಹೋಗ್ಬಿಟ್ಟಿರ್ತಾರೆ. ಅಜಿತ್ ಅಲ್ಲಿ ನೋಡು ಇಬ್ಬರು ಕೂಡ ತೆಪ್ಪದಲ್ಲಿ ಹೋಗ್ತಿದ್ದಾರೆ ಅಂತಾರೆ. ಅದಕ್ಕೆ ಅಯ್ಯೋ ಏನಿದು ಇಬ್ಬರು ಕೂಡ ಅಷ್ಟು ದೂರ ತೆಪ್ಪದಲ್ಲಿ ಹೋಗ್ತಿದ್ದಾರೆ, ಅದು ಲೈಫ್ ಜಾಕೆಟು ಹಾಕಿಲ್ಲ, ಏನು ಮಾಡೋದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸತ್ಯ ಅಲ್ಲ ಈ ಭೂಮಿ ಬೇಜವಾಬ್ದಾರಿ ಅಲ್ಲ ಮತ್ತೆ ಯಾಕೆ ಹೋಗ್ತಿದ್ದಾಳೆ ಅಂತ ಹೇಳಿದಾಗ ಹಾಗಾದರೆ ನಮ್ಮ ಮತ್ತೆ ಬೇಜವಾಬ್ದಾರಿನ ಅಂತ ಇಲ್ಲಿ ಅಜಿತ್ ಹೇಳ್ತಾನೆ. ಹಾಗಲ್ಲ ಕಣೋ, ಇಬ್ಬರು ಕೂಡ ಲೈಫ್ ಜಾಕೆಟು ಹಾಕಿಲ್ಲ ಅಂತ, ಇರು ನಾನು ಫೋನ್ ಮಾಡ್ತೀನಿ ಅಂತ ಕಾಲ್ಗೆ ಟ್ರೈ ಮಾಡ್ತಾರೆ. ಅಷ್ಟರಲ್ಲಿ ನೆಟ್ವರ್ಕ್ ಕೂಡ ಇಲ್ಲ ಅಂತ ಹೇಳ್ತಾರೆ. ಸರಿ ಇಬ್ಬರು ಬರೀ ಮಾತಾಡ್ತೀನಿ ಅಂತ ತಾನೇ ಹೋಗಿದ್ದು, ಇಬ್ಬರು ಯಾಕೆ ತೆಪ್ಪದಲ್ಲಿ ಹೋಗ್ತಿದ್ದಾರೆ ನೋಡೋಣ ಇರು ಅಂತ ಹೇಳಿಬಿಟ್ಟು ಇಲ್ಲಿ ಅಜಿತ್ ಅವರು ಓಡಿ ಹೋಗ್ತಾರೆ. ಅಷ್ಟರಲ್ಲಿ ಇಲ್ಲಿ ಹಿಂದೆಗಡೆ ಸತ್ಯನೂ ಕೂಡ ಹೋಗ್ತಾರೆ. ಅಜಿತ್ ಅವರು ಭೂಮಿ ಅಂತ ಜೋರಾಗಿ ಕೂಕೊಂತಿರ್ತಾರೆ. ಅದನ್ನು ಮನೆಯವರೆಲ್ಲರೂ ಕೇಳಿಸ್ಕೊಂಡು ಅಜಿತ್ ಅವ್ರ ತಂದೆ ಯಾಕೆ ಈ ಥರ ಜೋರಾಗಿ ಕಿರ್ಚ್ಕೊತಿದ್ದಾನೆ, ಬನ್ನಿ ನೋಡೋಣ ಏನಾಯಿತು ಅಂದ್ಕೊಂಡು ನದಿ ತೀರಕ್ಕೆ ಅವರು ಕೂಡ ಬರ್ತಾರೆ.
ಮನೆಯವ್ರ ಬಂದ್ಬಿಟ್ಟು ಇವರಿಬ್ಬರು ಯಾಕೆ ಈ ಥರ ಅಷ್ಟು ದೂರ ಹೋಗಿದ್ದಾರೆ, ಅಲ್ಲಿ ಮುಂದೆ ಸುಳಿ ಇದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಅಜಿತ್ ಅವರು ಭೂಮಿ ವಾಪಸ್ ಬಂದುಬಿಡಿ, ಅಲ್ಲಿ ಮುಂದೆಗಡೆ ಸುಳಿ ಇದೆ ಅಂತ ಜೋರಾಗಿ ಕಿರ್ಚಾಡ್ತಿರ್ತಾನೆ. ಹಾಂ ಫ್ರೆಂಡ್ಸ್, ಇವತ್ತಿನ ಎಪಿಸೋಡನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ಎಪಿಸೋಡೊಂದಿಗೆ ಬರ್ತೀನಿ. ಮುಂದೆ ತುಂಬಾ ಒಂದು ಟ್ವಿಸ್ಟ್ ಕಾದಿದೆ. ಏನಂತಂದರೆ ಇಲ್ಲಿ ಭೂಮಿಯನ್ನು ನೀರಿಗೆ ತಳ್ಳಿಬಿಟ್ಟಿದ್ದಾಳೆ. ಸೊ ಭೂಮಿ ಬದುಕಿ ಬರ್ತಾಳೆ, ಏನಾಗುತ್ತೆ ಅಂತ ನಾನು ಮುಂದಿನ ಎಪಿಸೋಡಲ್ಲಿ ಪೂರ್ತಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.